ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್ ಆಲ್ ಓವರ್ ಇಂಡಿಯಾ. ಚಿಕನ್ ಮಾಡ್ತಾ ಇದ್ದೀನಿ, ಒಂದು ಅರ್ಧ ಕೆಜಿ ತಂದು ಚಿಕನ್ ಮತ್ತೆ ಒಂದು ಚಪಾತಿ ಇದೆ, ಅದನ್ನೇ ಬೇಯಿಸಿ ಊಟ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿಂದ ಪನ್ವೇಲ್ಗೆ ಹೋಗ್ಬೇಕು. ಪನ್ವೇಲ್ಗೆ ಸಿಟಿ ಒಳಗೆ ಹೋದ್ರೆ ಅಡುಗೆ ಮಾಡೋಕ್ಕಲ್ಲ, ಟೈಮ್ ಸಿಗಲ್ಲ. ಅದಕ್ಕೆ ಇಲ್ಲೇ ಅಡುಗೆ ಮಾಡಿ ಒಂದು ಅರ್ಧ ಚಿಕನ್, 1/4 ಕೆಜಿ ಚಿಕನ್ ತಿಂದು ಮತ್ತೆ ನೋಡುವ, ನೈಟ್ ಸ್ವಲ್ಪ ಚಿಕನ್ ಉಳಿಸಿ ಆಮೇಲೆ ಏನಾದರೂ ಹಾಕೊಂಡು ಊಟ ಮಾಡುವ ಅಂತೇಳಿ ಈಗ ಮಾಡ್ತಾ ಇದ್ದೇನೆ. ಇದರಲ್ಲಿ ಚಪಾತಿ ಮಾಡ್ತಾ ಇದ್ದೇನೆ. ಒಂದು 4 ಚಪಾತಿ ಮಾಡ್ಕೊಂಡೆ, ಇನ್ನೊಂದು ಐದನೇ ಚಪಾತಿ ಇದು. ಈಗ ತೆಗೆದು ಈಗ ಊಟ ಮಾಡ್ತೇನೆ. ಈಗ ಚಿಕನ್ ಸ್ವಲ್ಪ ವಾಪಸ್ ಉಲ್ಟಾ ಇಟ್ಟು ನೋಡ ಚಪಾತಿ ಹೇಗಾಗ್ಬೇಕು ಅಂತ. ಊಟ ಮುಗಿದ್ರೊಳಗೆ ಮಳೆ ಬಂತಂದ್ರೆ ಗಾಡಿ ಸ್ಟಾರ್ಟ್ ಮಾಡ್ತೀವಿ. ನಾವು ಸೈಡ್ ಹಾಕಿದಾಗ ಬಿಸಿಲಿತ್ತು, ಈಗ ಮಳೆ ಬರೋ ಲಕ್ಷಣ ಕಾಣ್ತಾ ಇದೆ. ಮಳೆ ಬಂತಂದ್ರೆ ಗಾಡಿ ತೆಗಿತೀನಿ, ತಿಂದ ಸ್ವಲ್ಪ ರೆಸ್ಟ್ ಮಾಡಿ. ಈಗ ಹೆಂಗೋ ಬಾಂಬೆಗೆ ಬಂದೇವು ಸಂಜೆ ಒಳಗೆ. ಇಲ್ಲಿಂದ ಗುಜರಾತ್ ಹೋಗಿ ಅಲ್ಲಿಂದ ಪಂಜಾಬ್. ಮಳೆ ಬಂತು, ಮಳೆ ಇತ್ತು ಅಂತ ಹೇಳಿ ಗಾಡಿ ಮೂವ್ ಮಾಡಿದೆ. ಇಲ್ಲಿ ಮುಂದೆ ನೋಡುವಾಗ ನೋಡಿ, ಗ್ಲಾಸ್ ಬಗ್ಗೆ ಅಲ್ಲಿ ವಾಸಾಗಿ ಹೋಗಕ್ ಹೇಳಿದ್ದಾರೆ. ಪನ್ವೇಲ್ದು ಬೈಪಾಸ್ ಬಂದೆವು. ಈಗ ನಾನು ಲಾಸ್ಟ್ ಟೈಮ್ ವಾಸೆ 2 ದಿನ ಅಂತ ನಿಲ್ಸಿದ್ದೆ. ಅಹಮದಾಬಾದ್ ಹೋಗ್ಬೋದು ರೋಡಲ್ಲಿ ವಾಸೆ ಟ್ರಕ್ ಟರ್ಮಿನಲ್, ಅಲ್ಲಿಗೆ ಹೋಗಿ ಗಾಡಿ ಹಾಕ್ತಿದ್ದೇನೆ. ಈಗ ಅವ್ರು ಬರಕ್ ಹೇಳಿದ್ರು ಮೇಸ್ತ್ರಿ ಗ್ಲಾಸ್ ಚೇಂಜ್ ಮಾಡ್ಸಕ್ಕೆ. ಅಂತೂ ಈ ಗ್ಲಾಸ್ ಚೇಂಜ್ ಮಾಡೋ ಪರಿಸ್ಥಿತಿ ಬಂತು. ಕೆಲಸ ಮತ್ತೆ ನೋಡುವ. ಫ್ಲೈಟ್ ಇಳಿತೇವೆ, ಹತ್ರ ಇದ್ದಿದ್ರೆ ಸರಿಯಾಗಿ ಕಾಣ್ತಿತ್ತು, ಹೊಡಿತಿತ್ತು. ಅದೇ ನವಿ ಮುಂಬೈ ಏರ್ಪೋರ್ಟ್ ಇನ್ನೂ ಅದು ಕೆಲಸ ಆಗ್ತಾ ಇದೆ. ಲಿಮಿಟ್ ಏರೋಪ್ಲೇನ್ ಬರ್ತಾ ಇದೆ ಕೆಳಗೆ. ಈಗ ಈ ಬ್ರಿಡ್ಜ್, ಅಲ್ಲಿ ಮುಂದೊಂದು ಬ್ರಿಡ್ಜ್ ಬರುತ್ತೆ, ಅಲ್ಲಿಂದ ಲೆಫ್ಟ್ ಹೊಡೆದ್ರೆ ವಾಸಿ ಟ್ರಕ್ ಟರ್ಮಿನಲ್. ಈಗ ಅಲ್ಲಿ ಹೋಗಿ ಗಾಡಿ ಹಾಕ್ತೇನೆ. ಗಾಡಿ ಹಾಕಿ ಇವತ್ತು ರಾತ್ರಿ ಒಳಗೆ ಈ ಗ್ಲಾಸ್ ನ ಚೇಂಜ್ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ. ಗ್ಲಾಸ್ ಚೇಂಜ್ ಮಾಡ್ತಾ ಇದ್ದೇವೆ. ಓನರ್ ಗ್ಲಾಸ್ ಚೇಂಜ್ ಮಾಡಕ್ಕೆ ಹೇಳಿದ್ದೀವಿ, ಹಂಗೆ ಗ್ಲಾಸ್ನ ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಸೈಡ್ ಇದು. ಈ ಗ್ಲಾಸ್ ಚೇಂಜ್ ಮಾಡಿದ್ಮೇಲೆ ಇನ್ನು ರನ್ನಿಂಗ್ ಏನು ಚೇಂಜ್ ಆಗ್ಬೋದು ನೋಡ. ಇವ್ರು ಚೇಂಜ್ ಗ್ಲಾಸ್ ಮತ್ತೆ ಹೆಡ್ಲೈಟ್ ಇವೆರಡು ಚೇಂಜ್ ಆಗುತ್ತೆ. ಈಗ ಇವ್ರು ಮೇಸ್ತ್ರಿ ಅವಾಗ ಬಂದು ಹೋಗಿದ್ದಾರೆ. ಈಗ ಓನರ್ ಹತ್ರ ಮಾತಾಡಿ ಹಾಕಿಸ್ತೇನೆ. ಇಲ್ಲಿ ನೋಡಿ ಗ್ಲಾಸ್ ಇಲ್ಲದೆ ಯಾವ ಥರ ಕಾಣುತ್ತೆ. ಈಗ ಈ ವೈಪರ್ನ ಆ ಕಡೆ ಹಾಕಕ್ಕೆ ಸಿಗ್ಬೋದು, ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಹೆಡ್ಲೈಟ್ ಹಾಕಕ್ಕೆ ಸಿಗ್ಬೋದು. ನೋಡೋ ಏನಾಗೋದು ಅಂತ. ಈ ಗ್ಲಾಸ್ ಇಲ್ಲದೆ ಸ್ಟ್ರಿಪ್ ಮಾಡಿ ಕಣ್ಣೆಲ್ಲ ಬ್ಲರ್ ಹಿಡಿದು ತುಂಬಾ ಹೆವಿ ಬೇಜಾರಾಗ್ಬಿಟ್ಟಿತ್ತು. ನೈಟ್ ಮಳೆ ಬಂದ್ರೆ ವೈಪರ್ ವರ್ಕ್ ಆಗಲ್ಲ, ಮತ್ತೆ ಇದೊಂದು ಸಮಸ್ಯೆ. ಈ ತರ ಇತ್ತು, ಏನೂ ಮಾಡೋಕ್ಕಾಗಲ್ಲ. ಈಗ ನಾನೀಗ ಮುಂಬೈ ವಾಸಿಯಲ್ಲಿದ್ದೇನೆ, ಟ್ರಕ್ ಟರ್ಮಿನಲ್ ಅಲ್ಲಿ. ಇಲ್ಲಿ ಈಗ ಗ್ಲಾಸ್ ಚೇಂಜ್ ಮಾಡಿಕೊಂಡು 2 ಹೆಡ್ಲೈಟ್ ಹಾಕಿಸ್ತೇನೆ ಎಕ್ಸ್ಟ್ರಾ. ನೋಡು ಹಾಕಿಸ್ಮೇಲೆ ಹಾಕಿ. ಅಲ್ಲಿ ಗ್ಲಾಸ್ ಹಾಕಿ ಆಯ್ತು ನೋಡಿ.
ಹೋಗಿ ಒಂದು ಬಲ್ಬ್ ತರ್ತೇನೆ ಹೋಗಿ LED ಬಲ್ಬು, ಯಾಕಂದ್ರೆ ಗಾಡಿಗೆ ಇರೋ ಲೈಟ್ ಸಾಕಾಗಲ್ಲ, ನಾನೇ ಹಾಕೊಂಡು ಹೋಗ್ತೀನಿ ಆ ಬಲ್ಬ್. ಇಲ್ಲಿ ನೋಡಿ ವಾಪಸ್ ಹೆಡ್ಲೈಟ್ ಹಾಕ್ಸಕ್ ಬಂದಿದ್ವಿ. ಇಲ್ಲಿ ನೋಡಿ ಎರಡು ಲುಮ್ಯಾಕ್ಸ್ ಇದೆ ಹೆಡ್ಲೈಟ್ ಬಂದಿದ್ದೀನಿ ಹತ್ರ ಹಾಕ್ಸಕ್ಕೆ ಮೇಸ್ತ್ರಿ ಹತ್ರ. ಇವ್ರಿಗೆ ಒಂದು 300 ರೂಪಾಯಿ ಕೊಟ್ಟು ಮೇಸ್ತ್ರಿದ ಅಮೌಂಟ್ ಕೊಟ್ಟು ಗಾಡಿ ತೆಗಿತೀನಿ. ನಿಂತೇನು ಸುಖ ಇಲ್ಲ, ಅಲ್ಲಿ ಸ್ವಲ್ಪ ಮುಂದೆ ಮಾಫಿ ಹತ್ರ ನಿಲ್ಸಕ್ಕಿದೆ, ನಿಂತು ಹಾಕಿದೆ. ಇದು ಮುಂಬೈ ಮಾಪಿ ಅಂತ ಒಂದು NH ರೋಡ್ ಪಕ್ಕ ಇರುತ್ತೆ. ನಾನು ಆ ರೋಡ್ ಪಕ್ಕ ಇದ್ದೀನಿ ಆಕ್ಚುಲಿ ಎಕ್ಸಾಕ್ಟ್ ಆಗಿ. ಈಗ 10ರಿಂದ 11 ಗಂಟೆಗೆ ಹೊರಡ್ತೀನಿ. ಎಕ್ಸಾಕ್ಟ್ ಆಗಿ ನಾನು ಮನೋರ್ ದಾಟಿದ್ರೆ ಸಾಕು, ಅಂದ್ರೆ ಮಹಾರಾಷ್ಟ್ರ ದಾಟಿದ್ರೆ ಸಾಕು, ವಾಪಿಗೆ ಅಂದ್ರೆ ಗುಜರಾತ್ ಒಳಗೆ ಹೋದ್ರೆ ಅಲ್ಲಿಂದ ಬೇಗ ಹೋಗ್ತೀನಿ. ಅಲ್ಲಿಂದ ಆ ಟೈಮಿಂಗ್ ಬೇರೆ ಇದೆ, ಆ ಕ್ಲೈಮೇಟ್ ಬೇರೆ ಇದೆ, ಆ ರೋಡೇ ಬೇರೆ ಇದೆ. ಗುಜರಾತ್ ರೋಡ್ ಬೇರೆ, ಮಹಾರಾಷ್ಟ್ರ ರೋಡ್ ಬೇರೆ, ಕರ್ನಾಟಕ ರೋಡ್ ಬೇರೆ, ಎಲ್ಲ ರೋಡ್ಗಳು ಚೇಂಜ್ ಇದಾವೆ, ಎಲ್ಲ ಡಿಫ್ರೆಂಟ್ ಕ್ಲೈಮೇಟ್ ಕೊಡ್ತವೆ. ಮತ್ತೆ ಕೆಲವು ರೋಡ್ಗಳು ನಿಮಗೆ ಎಕ್ಸ್ಪ್ರೆಸ್ ಕರ್ಕೊಂಡು ಹೋಗ್ತವೆ, ಆ ತರ ರೋಡ್ಗಳು ಇದಾವೆ. ಇವೆಲ್ಲ ಎಕ್ಸ್ಪ್ರೆಸ್ ಮೈಂಡ್ ಸೆಟ್ ಇರೋ ರೋಡ್ಗಳೆಲ್ಲ ತುಂಬಾ ಹೋಗೋರಿಗೆ ಹೆಂಗಂದ್ರೆ ಡೇಂಜರ್ ತರ ಅನ್ಸೋ ಹಂಗಲ್ಲ, ಅದೇ ಅನ್ಸುವಂತ ರೋಡ್ ಅಲ್ಲ. ಹೆವಿ ಇಂತ ಗಾಡಿಲಿ ಹೋದ್ರೆ ನಿಮ್ಗೆ ಬೀಜ ಬಾಯಲ್ಲಿ ಬರೋದು ಒಂದು ಕಮ್ಮಿ, ಎಲ್ಲ ಬರುತ್ತೆ. ನಾನು ಸುಮ್ಮನೆ ಮಾತಿಗೆ ಹೇಳಿ ಏನು ಉಪಯೋಗ ಇಲ್ಲ, ಯಾಕಂದ್ರೆ ಈಗ ಕೆಲವು ಘಟನೆಗಳು ನಿಮಗೆ ಮೊಬೈಲ್ ಅಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ಅಬ್ಸರ್ವ್ ಮಾಡೋರಿಗೆ ಗೊತ್ತಾಗುತ್ತೆ. ಮತ್ತೆ ಈಗ ನೋಡಿ 140 ಕೋಟಿ ಜನ ಇದ್ದಾರೆ, ಅದ್ರಲ್ಲಿ 5 ಲಕ್ಷ ಜನ ಆದ್ರೂ ಈ 16 ವೀಲ್ ಲೈಕ್ ಮಾಡೋರು ಇರ್ತಾರೆ ಅಂತ ನನ್ನ ಭಾವನೆ. ಎಲ್ರು ನೋಡ್ಲಿ ಅಂತಲ್ಲ, ಅದು ನಮ್ ಟಾರ್ಗೆಟ್, ನಮ್ ಗುರಿ, ಅದು ನಾವು ಮಾಡ್ಲೇಬೇಕಾಗುತ್ತೆ. ಏನೇ ಅದು ಎಲ್ರು ನೋಡ್ಬೇಕಂತೇನೆ ಇರುದಿಲ್ಲ. ಈ ಕಾನ್ಸೆಪ್ಟ್ 16 ವೀಲ್ ಕಾನ್ಸೆಪ್ಟ್ ಯಾರು ನೋಡ್ಬೋದು ಅಂದ್ರೆ, ಇದು ಕನ್ನಡದಲ್ಲಿ ಯಾರು ನೋಡ್ಬೋದು ಅಂದ್ರೆ ಮಾಡ್ಬೋದಾ ಇಲ್ವಾ, ಯಾವ ಕಾನ್ಸೆಪ್ಟ್, ಅದಕ್ಕೆ ಒಂದೇ ಆನ್ಸರ್ ಇದೆ, ಸಿಂಪಲ್ ಆಗಿ ಜನರೇಷನ್ ಚೇಂಜ್ ಆಗ್ಬೇಕು. ಎಲ್ಲರಿಗೂ ಈಸಿ ಇದೆ ಕೆಲಸ ಎಲ್ಲರಿಗೂ ಈಸಿ ಇದೆ. ಬಟ್ ಈಗ ಯಾವ್ದು ಮುಂದಿನ ಜನರೇಷನ್ ಈಸಿ ಆಗೋದು ಅದ್ರದ್ದು ಅಪೋಸಿಟ್ ಈಗ ಇದೆ. ಈಗ ಕಷ್ಟ ಇದೆ ಈಗಿನ ಗಾಡಿ ಡಿಪಾರ್ಟ್ಮೆಂಟ್. ಇನ್ನೊಂದು 10 ವರ್ಷ ಹೋಯ್ತು ಅಂದ್ರೆ ನಿಮಗೆ ಗಾಡಿ ಡಿಪಾರ್ಟ್ಮೆಂಟ್ ಅಷ್ಟು ತುಂಬಾ ಮೈಂಡ್ ಸೆಟ್ ಗೇಮ್ ಆಗ್ಬಿಡುತ್ತೆ ಇನ್ನೊಂದು 10 ವರ್ಷ ಹೋದ್ಮೇಲೆ. ಈಗ ಸ್ವಲ್ಪ ಹೆವಿ ಟೈಮ್ ಕೊಡ್ಬೇಕಾಗುತ್ತೆ, ಕಣ್ಣು ಆನ್ ಆಗಿರ್ಬೇಕಾಗುತ್ತೆ, ಎಲ್ಲ ಮೈಕೈ ಎಲ್ಲ ಸ್ವಲ್ಪ ಸ್ಟ್ರೆಸ್ ಆಗೋ ಪರಿಸ್ಥಿತಿ ಇನ್ನೊಂದು 5-10 ವರ್ಷ ತನಕ ಇದ್ದೇ ಇರುತ್ತೆ. ಮುಂದಿನ ದಿನದ ಹೆಂಗಂದ್ರೆ ತುಂಬಾ ಈಸಿ ಆಗುವಂತ ಟೈಮು ಬರುತ್ತೆ, ಕಾಯ್ಬೇಕು. ಇನ್ನೊಂದು 5-10 ವರ್ಷ ಕಾಯ್ಬೇಕು, ಒಳ್ಳೇದಾಗುತ್ತೆ ಇದ್ದವ್ರಿಗೆ. ನಾನು ಅದನ್ನೇ ಕಾಯ್ತಾ ಇರೋದು. ಈಗ ನೋಡಿ, ಈಗ ಕಷ್ಟಪಡ್ಲೇಬೇಕು. ಬಂದಿರೋ ಟೈಮ್ ಇದು ಈಗ ಬಂದಿರೋ ಟೈಮ್ ಸುಖ ಟೈಮ್ ಅನ್ಲೇಬಾರ್ದು. ಸುಖ ತುಂಬಾ ದೂರ ಇರುತ್ತೆ, ಕಷ್ಟ ಈಗ ಬಂತು ಅಂದ್ರೆ ಸುಖ ತುಂಬಾ ದೂರ ಇರುತ್ತೆ. ಅಲ್ಲಿ ತನಕ ನಾವು ಹೋಗ್ಬೇಕು ಅಷ್ಟೇ. ನೋಡಿ, ನನಗೆ ಈಗ ಒಂದು ವಿಡಿಯೋ ಯಾಕೆ ಮಾಡ್ತೀನಿ, ಹೆಡ್ಲೈಟ್ ಹಾಕಿ ತೋರಿಸ್ತೀನಿ. ನಂದು ಒಂದು ಇಷ್ಟು ದಿನ ಜರ್ನಿಗೆ ಅಪೋಸಿಟ್ ಇದು. ಇಷ್ಟು ಲಕ್ಷ ಗಂಟ್ಲೆ ದುಡ್ದಿದೆ ಅಮೌಂಟ್, ಆದ್ರೂ ಇದಕ್ಕೆ ನಾನು ಒಂದು ಗಾಡಿದ ಗ್ಲಾಸ್ ಚೇಂಜ್ ಮಾಡಲಿಲ್ಲ. ಯಾಕೆ ಅಂದ್ರೆ ಓನರ್ ಇದ ಅಮೌಂಟ್ ಸುಮ್ಮನೆ ವೇಸ್ಟ್ ಆಗೋದು ಬೇಡ, ಎಲ್ಲಾನು ಒಂದೇ ಸಲ ವೇಸ್ಟ್ ಆಗಲಿ. ಅಂದ್ರೆ ಗಾಡಿ ಕೆಲಸ ಇಟ್ರೆ 2 ಲಕ್ಷ ಅಮೌಂಟ್ ಹಾಳಾಯ್ತು ಅವನಿಗೆ, ಅದನ್ನು ಸಾಲ ಮಾಡಿ ಆದ್ರೂ ಹಾಳು ಮಾಡ್ತಾರೆ. ಅದನ್ನು ಒಂದೇ ಸಲ ಕೆಲಸ ಕೊಡುವಂತ ನಾ ಇಷ್ಟು ದಿನ ಡ್ರೈವಿಂಗ್ ನಾ ಯಾವ ತರ ಮಾಡಿದೀನಿ ಅಂದ್ರೆ, ಅಷ್ಟು ಲೈನ್ಗಳಿತ್ತಲ್ವ, 26 ಲೈನ್ಗಳಿತ್ತು ನಾನು ಮಧ್ಯಾಹ್ನ ಲೆಕ್ಕ ಹಾಕಿದಾಗ. ಆ ಲೈನ್ಗಳು ನೋಡಿ 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 ನನ್ನ ಕಣ್ಗಳೇ ಬ್ಲರ್ ಆಗೋ ಸಾಧ್ಯತೆ ಜಾಸ್ತಿ ಆಗ್ತಾ ಆಯ್ತು. ಅವಾಗ ನಾ ಅಲರ್ಟ್ ಆದೆ, ಬೇಡ ಏನು ಅಪ್ಪಬ್ಬ ಅಂದ್ರೆ ಒಂದು 8,000 7,000 ಅಷ್ಟೇ, ಲೆಕ್ಕಕ್ಕಿಲ್ಲ ಸಿಂಗಲ್ ಕ್ಲಾಸ್. ಮತ್ತೆ ಇದಕ್ಕೊಂದು 1,500 ಕೇಳಿ ಅಷ್ಟೇ, ಬಿಟ್ರೆ ಮತ್ತೇನಿಲ್ಲ. ಈಗ ನಾನು ಗಾಡಿ ಹೊರಡ್ತೀನಿ. ಇನ್ನು ಈ ಲೈಟ್ ಯಾವ್ದಕ್ಕೆ ಅಂದ್ರೆ, ಮುಂದಿನವ ನನಗೆ ಕಣ್ ಕುಕ್ಕುವಾಗ ಲೈಟ್ ಹಾಕೊಂಡ್ ಬರ್ತಾನ, ಅವನಿಗೆ ಎದುರ್ಸಕ್ಕೆ ಲೈಟ್ ಅವ ಯಾವಾಗ ಆಫ್ ಮಾಡ್ತಾನ ಅಪೋಸಿಟ್ ಅವನು, ಅವಾಗ ನಾ ಆಫ್ ಲೈಟ್. ಅವನೇನಾದ್ರೂ ಲೈಟ್ ಮೇಲೆ ಬಂದ ಅಂದ್ರೆ, ನಾನು ಈ ಲೈಟ್ ಮೇಲೆ ಹೋದೆ ಅಂದ್ರೆ ಮುಚ್ಕೊಂಡು ಲೈಟ್ ಆಫ್ ಮಾಡ್ಬೇಕು.
ಎದಿರಿ, ಅವಾಗ ನಾವು ಆಫ್ ಮಾಡ್ತೀವಿ. ಕಾರ್ನವ್ರಿಗೆ ಇದೆ ಕ್ಯಾಟಿನವ್ರಿಗೆ ಗ್ಲಾಸ್ ನ ಹಾಕಿ ಈಗ ಇದರಲ್ಲಿ ನೋಡಿ ಕ್ಲಿಯರ್ ಆಗಿ ಕಾಣುತ್ತೆ. ನಿನ್ನೆ ನೈಟ್ ಬಫೆ ಹೊರಡುವಾಗ ಈ ಟೋಲ್ ಮಿಸ್ ಆಯ್ತು, ಫಾಸ್ಟ್ ಟ್ಯಾಗ್ ಅದನ್ನ ಹಾಕಿಸ್ಕೊಂಡು ಬಿಲ್ ಮಾಡ್ತಾ ಇದ್ದೆ. ನೋಡಿ ಮಳೆಗಾಲದಲ್ಲಿ ಎಷ್ಟು ಡೇಂಜರ್ ಇದೆ ನೋಡಿ ಗಾಡಿ. ಅದು ಸಹ 16 ಯಾಕೆ ಅಂದ್ರೆ ಗಾಡಿ ನಿಂತಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ. ಅದು ಮುಂದೂ ಅಲ್ಲ ಹಿಂದೂ ಅಲ್ಲ, ಅದೇ ಸೇಮ್ ಪರಿಸ್ಥಿತಿ ಇರುತ್ತೆ. ಅದು ಈಗ ಪಲ್ಟಿ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಪರಿಸ್ಥಿತಿ ಯಾವ ತರ ಬರುತ್ತೆ ಅಂದ್ರೆ ಗಾಡಿ ಏನಾದ್ರು ಸಿಚುವೇಶನ್ ಸ್ವಲ್ಪ ಹೀಗೆ ಆಯ್ತು ಅಂದ್ರೆ ಪಲ್ಟಿನೇ ಸ್ವಲ್ಪ ಟೈಮ್ ಅಂತ ಇರುತ್ತೆ ಆ ಪಲ್ಟಿ ಆಗಕ್ಕೆ. ಆ ಗ್ಯಾಪ್ ಒಳಗಡೆನೆ ಹೇಗಾದ್ರೂ ಮಾಡಿ ಟ್ರೈನ್ ನಲ್ಲಿ ತೆಗಿಸ್ಬಿಡುತ್ತೆ, ಇಲ್ಲ ಅಂದ್ರೆ ಗಾಡಿ ಪಲ್ಟಿ ಆಗುತ್ತೆ. ಗ್ಲಾಸ್ ಒಂದು ಚೇಂಜ್ ಆಗಿ ತುಂಬಾ ಒಳ್ಳೇದಾಯ್ತು. ಯಾಕಂದ್ರೆ ಪಂಜಾಬ್ 2000 ಕಿಲೋಮೀಟರ್ ಹೋಗ್ಬೇಕು. ಈಗ ಆದ್ರೆ ಅದು ತಲೆಗೆ ಬರ್ತಾ ಇಲ್ಲ, ಆ ಗೆರೆಗಳು ರೋಡ್ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇನ್ನು ಮಹಾರಾಷ್ಟ್ರ ಕ್ಲೈಮೇಟ್ ಇದೆ. ಈಗ ಚಾರೋಟೈಲ್ ಇದೆ, ಈಗ ಗುಜರಾತ್ ಹೋಗುತ್ತೆ ಈ ರೋಡ್, ಬಾರ್ಡರ್ ದಾಟ. ಮತ್ತೆ ಈಗ ಇದು ಇಲ್ಲಿ ಸೀಟ್ ಕವರ್ ಅಲ್ಲಿ ಒಂದು ಅಂಗಡಿ ನೋಡಿದ್ದೀನಿ, ಸೀಟ್ ಕವರ್ ಹಾಕಿ ಹೊಲ್ದು ಹಾಕೋರೊಬ್ರು ನೋಡಿದ್ದೀನಿ. ಏನಾದ್ರು ಪಂಪಾಗಿ ವಾಪಸ್ ಬರಕ್ ಸಿಕ್ತು ಅಂದ್ರೆ ಅಲ್ಲಿಗೂ ಹೋಗಿ ಅದು ಸೀಟ್ ಹಾಕಿಸ್ಬಿಟ್ಟು ಒಂದು ಅಪ್ಡೇಟ್ ಇನ್ನೊಂದು 15 ದಿನದಲ್ಲಿ ಹಾಕ್ಬೋದು ಸೀಟ್ ಹಾಕ್ಸಕ್ಕೆ. ಇದಕ್ಕೆ ಸೀಟ್ ಬಿತ್ತು ಅಂದ್ರೆ ಮತ್ತೆ ಬೇರೆ ಇನ್ನು ಕಂಫರ್ಟಬಲ್ ಜಾಸ್ತಿ ಸಿಕ್ಕಾಗಿ. ಇಷ್ಟು ದಿನ ನಾನು ಕಂಫರ್ಟಬಲ್ ಇಲ್ದೇನೆ ಗಾಡಿಯಲ್ಲಿ ಇದ್ದೇನೆ, ಆದ್ರೂ ಸ್ವಲ್ಪ ಸೇಫ್ಟಿ ಆಗಿರ್ಬೇಕಂತ ಗಾಡಿಯಲ್ಲಿ ಸೇಫ್ಟಿ ಇರ್ಬೇಕಂತ. ನೋಡಿ ಗುಂಡಿಗಳು ನೋಡಿ, ಈ ಗುಂಡಿಗಳು ಪಂಚರ್ ಸಾಧ್ಯತೆ ಜಾಸ್ತಿ. ಗುಂಡಿಗಳನ್ನ ಹೊಡಿಬಾರ್ದು ಅಂತ. ಗುಂಡಿಗಳು ತುಂಬಾ ಬರ್ತಾವಲ್ವಾ, ಅದ್ರಲ್ಲಿ ಒಂದು 10-15 ಗುಂಡಿ ಹೊಡೆದ್ಬಿಟ್ರೆ ಸಾಕು, ಒಂದಾದ್ರೂ ಪಂಚರ್ ಆಗೇ ಆಗುತ್ತೆ. ರಾಂಗ್ ಸೈಡ್ ಬರ್ತದೆ. ಚಾರೋಟಿ ಬಾರ್ಡರ್ ಅದು, ಯಾವ್ದು ಸಮಸ್ಯೆ ಇಲ್ಲ, ಸುಮ್ಮನೆ ಹೋಗೋದು ಅಷ್ಟೇ. ಬಾರ್ಡರ್ ಏನು ನಿಲ್ಬೇಕಂತಿಲ್ಲ, ರೆಸ್ಟಿಗೆ ನಿಲ್ಬೋದು. ಈಗ ಇದು ರೆಸ್ಟಿಗೆ ಆಗ್ಬಿಟ್ಟಿದೆ ಈಗ ಪಾರ್ಕಿಂಗ್. ಮೊದಲ ಅಮೌಂಟ್ ಕೊಡಕ್ಕಿತ್ತು, ಇಷ್ಟು ಜಾಗ ಎಲ್ಲರೂ ಹಣ ಕೊಟ್ಟು ಹೋಗುದೇ ಹೋಗುದು. ಈಗ ಹೋಗ್ತಾರೆ. ಹಣ ಏನೋ ಮಾಡ್ಕೊಂಡು ಇಲ್ಲೇ ಏನೋ ತಿಂದು ಹೋಗ್ತೀನಿ, ಊಟ ಮಾಡಿರ್ತೀನಿ. ಇಲ್ಲಿ ಒಂದು 2,500 ರೂಪಾಯಿ ವ್ಯಾಪಾರ ಮಾಡಿದ್ವಿ ಬಿಸ್ನೆಸ್ ಇವೆ ತಗೊಂಡು. ಇದೊಂದು ಎಮರ್ಜೆನ್ಸಿ ತೊಗೊಂಡಿದ್ದೀನಿ, ಇನ್ನೂ ಒಂದು 1 ಮಂತ್ 2 ಮಂತ್ಸಿಗೆ ಈಗ. ಅದೊಂದು 24 ವೋಲ್ಟಿದ್ದು ಫ್ಯಾನ್ ತೊಗೊಂಡಿದ್ದೀನಿ, ಅಲ್ಲಿ ಮುಂದೆ ಹಾಕ್ಸ್ಕೊಳ್ಳೋ ಯಾವ್ದಾದ್ರು ಮೇಸ್ತ್ರಿ ಹತ್ರ.